ಬರಲಿ ಇಷ್ಟೊಂದು ಮೇಲೆ ಬಂದ್ಬಿಟ್ಟು ನೀವು ಒಂದು ಪಬ್ಲಿಕ್ ಕೂತ್ಕೋಬೇಕು, ನೋಡ್ಬೇಕು, ಹೋಗ್ಬೇಕು. ನೀನೆಲ್ಲ ಪದಗಳ ಕೂತ್ಕೊಂಡ್ಬಿಟ್ಟು ಮತ್ತೆ ಹೇಳಾಗಿದೆ ಗೊತ್ತಾ? ಹುಡುಗನ ಕಟ್ಟಾಕಿ ಹುಡುಗನ ಮುಂದೆ ಹುಡುಗಿನ ರೇಪ್ ಮಾಡಿದ್ದಾರೆ 4 ಜನ. ನಾವು ಬಡ್ಕೋತೀವಿ, ನೀವು ಪೊಲೀಸರು ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸರ್ ವಿಡಿಯೋ ಡಿಲೀಟ್ ಮಾಡಬೇಕಾಗಿತ್ತು. ವಯಸ್ಸಿಗೆ ಬಂದಿರೋ ಮಕ್ಕಳ ತಂದೆ ತಾಯಿಗಳಿಗೆ ನನ್ನೊಂದು ಮನವಿ, ನಾನು ಇಷ್ಟೇ ಕೇಳ್ಕೊತಾ ಇರೋದು. ನಿಮ್ಮ ಮಕ್ಕಳು ಕಾಲೇಜಿಗೆ ಕಳಿಸಿದಾಗ ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ, ಕಾಲೇಜಿಗೆ ಹೋಗ್ತಾ ಇದ್ದಾರೆ ಇಲ್ಲ, ಅವ್ರು ವಾಟ್ಸಾಪ್ ಚೆಕ್ ಮಾಡಿ. ಯಾವ ಮೊಬೈಲ್ ಕೂಡ ಪಾಸ್ವರ್ಡ್ ಇಡಿಸ್ಬೇಡಿ. ನೀವು ಆರಾಮಾಗಿ ಚೆಕ್ ಮಾಡಬೇಕು. ಯಾರ ಜೊತೆ ಚಾಟಿಂಗ್ ಮಾಡ್ತಾರೆ ದಯಮಾಡಿ ಚೆಕ್ ಮಾಡಿ. ನಾನು ಎಲ್ರಿಗೂ ತೊಂದರೆ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ 100 ಜನರಲ್ಲಿ ಒಬ್ರಿಗೆ ತೊಂದರೆ ಆಗೇ ಆಗತ್ತೆ. ಯಾಕೆಂದರೆ ನೀವು ನೋಡ್ತೀರಾ ಸೊಸೈಟಿ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಮೊಬೈಲಲ್ಲಿ ಶೂಟ್ ಮಾಡ್ಕೋತಾರೆ. ಇವತ್ತು ನಿಮಗೆ ಒಂದು ಸತ್ಯ ಘಟನೆ ಹೇಳ್ತೀನಿ ಕೇಳಿ. 10 ಜನ ಲವರ್ಸಲ್ಲಿ 2 ತನ್ನ ಲವರ್ ಜೊತೆ ರೊಮ್ಯಾನ್ಸ್ ಮಾಡೋದನ್ನ ವಿಡಿಯೋ ಮಾಡಿ ಇಟ್ಕೋತಾರೆ, ಸಂಭೋಗ ಮಾಡೋದನ್ನ ವಿಡಿಯೋ ಮಾಡಿ ಇಟ್ಕೋತಾರೆ. ರೀಸನ್ ಸೇಫ್ಟಿ ಪರ್ಪಸ್. ಇವಳನ್ನ ಕೈ ಕೊಟ್ಟರೆ ಇನ್ನೊಬ್ಬ ಜೊತೆ ಮದುವೆ ಆದರೆ ಬ್ಲಾಕ್ ಮೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಇಟ್ಕೋತಾರೆ. ಇದು ನಿಮ್ಮ ತಲೆಯಲ್ಲಿರಲಿ. ದಯಮಾಡಿ ಹೆಣ್ಮಕ್ಳು ಕೇಳಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀವು ಬೇರೆ ಚಟುವಟಿಕೆಗಳು ಭಾಗವಹಿಸಿದಾಗ ಯಾವುದೋ ವಿಡಿಯೋ ಮಾಡಕ್ಕೆ ಬಿಡಬೇಡಿ. ಅದು ಮುಂದೊಂದು ದಿನ ನಿಮ್ಮ ಸಾವು ಕಾರಣ ಆಗ್ಬೋದು. ಬರಲಿ ಇದೇನಿದು? ಏನಿದು? ಏನಿದು? ಅಲ್ಲ ಇದೇನಿದು? ದೇವಸ್ಥಾನ ತಾನೇ? ಮತ್ತೆ ಇಲ್ಲಿ ದೇವಸ್ಥಾನ, ಹಿಂದೂ ದೇವಸ್ಥಾನ ತಾನೇ? ಇಲ್ಲಿ ದೇವಸ್ಥಾನದ ಮೇಲೆ ಬಂದ್ಬಿಟ್ಟು ನೀವು ಒಂದು ಪಬ್ಲಿಕ್ ಕೂತ್ಕೋಬೇಕು, ನೋಡ್ಬೇಕು, ಹೋಗ್ಬೇಕು. ನೀನೆಲ್ಲ ಪದಗಳ ಕೂತ್ಕೊಂಡ್ಬಿಟ್ಟು ಮತ್ತೆ ಮಾತಾಡ್ತಿಲ್ಲ ನೀನು. ಏನ್ ನಿನ್ನ ಹೆಸರು? ಏನೋ ನಿನ್ನ ಹೆಸರು? ಏನ್ ನಿನ್ನ ಹೆಸರು ಹೇಳು? ಹೆಸರು ಬೇಡಣ. ಏನ್ ನಿನ್ನ ಹೆಸರು? ಏನಾಯ್ತು ಅಂತಣ? ಏನ್ ನಿನ್ನ ಹೆಸರು? ಇವಾಗ ಗೊತ್ತಾ ನಿಂಗಿದು? ಓದಿದ್ದು ಸ್ವಲ್ಪ ಹಿಂದಕ್ಕೆ ಹೋಗಿ. ಏನಾಗಿದೆ ಮೈಸೂರು ಬೆಟ್ಟದಲ್ಲಿ? ಏನಾಗಿದೆ ಮೈಸೂರು ಬೆಟ್ಟದಲ್ಲಿ? ಕರೆಕ್ಟಾಗಿ ಮಾತಾಡೋ ಹೇಳು. ಏನಾಗಿದೆ ಮೈಸೂರು ಬೆಟ್ಟದಲ್ಲಿ? ಏನ್ ಮಾಡ್ತಿ? ಪೊಲೀಸರು ಬರ್ತಾರ, 5 ನಿಮಿಷ ವೇಟ್ ಮಾಡೋ. ಆಯ್ತಾ? ಏನ್ ಮಾಡ್ತಾ ಇದ್ದೀರಿ ಪದಗಳೇ ಕೂತ್ಕೊಂಡು? ಏನ್ ಮಾಡ್ತೀರ? ಬರಬೇಕು, ಪಬ್ಲಿಕ್ ನೋಡ್ಬೇಕು, ಇಂಥ ಪರಿಸರದಲ್ಲಿ ಹೋಗ್ಬೇಕು. ಹೇಳಿ. ಕೇಳಿಸ್ತಾ ಇದೆ, ಹೇಳಿ. ಸರ್ ವಿಡಿಯೋ ಡಿಲೀಟ್ ಮಾಡಬೇಕಾಗಿತ್ತು. ಅಲ್ಲ ಮೇಡಮ್, ನೀವು ಅವತ್ತು ನಿಮ್ಮ ಹುಡುಗ ಅಷ್ಟು ಮಾತಾಡಿದ್ರಲ್ಲ ಮೇಡಮ್, ಪಾಪ ನಿಮ್ಮ ತಾಯ ಅಷ್ಟು ಮಾತಾಡಿ ಎಗರಾಡಿ ಅಷ್ಟು ಅವನ ಕೈಲಿ ಕಾಲ್ ಮಾಡಿಸಿ ಮೇಡಮ್, ಮಾತಾಡ್ತೀನಿ. ನೀವು ಯಾಕೆ ಲೇಡೀಸ್ ಕಾಲ್ ಮಾಡ್ತೀರಿ? ಸರ್ ಆದ್ರೂ ನಾವು ಒಂದ್ಸಲ ಕೇಳ್ಬೇಕಲ್ವಾ? ಅಲ್ಲ ಈಗ ಎಲ್ಲಿ ದೇವಸ್ಥಾನದಲ್ಲ ನೀವು ಆ ಥರ ಮಿಸ್ಬಿಹೇವ್ ಮಾಡಿಕೊಂಡು ತಪ್ಪಾಗ ನಮ್ದು ಕೇಮ್ ದೊಡ್ಡಿ, ನಾವು ಅಲ್ಲಿವರೆಗೂ ಬರ್ಬೇಕಾಗಿರ್ಲಿಲ್ಲ ಆ ಥರ ಮಾಡಕ್ಕೆ. ನಮ್ ಬಿಸಿಲಿತ್ತು ಅಂತ ಹೋಗಿ ಕೂತಿದ್ದಿದ್ದು ಅಷ್ಟೇ. ಬೇರೆ ಮೇಡಮ್ ವಿಡಿಯೋ ತೋರಿಸ್ಲಾ ನಿಮಗೆ? ಫುಲ್ ವಿಡಿಯೋ ನನ್ನ ವಾಟ್ ಎವರ್ ಬೇಡ, ನಿಮ್ಮ ಪರ್ಸನಲ್ ಅದು. ಬಟ್ ಆದರೆ ಒಂದು ಸನಾತನ ಧರ್ಮದ ಟೆಂಪಲ್ಸ್ ಅಲ್ಲಿ ಬೆಟ್ಟಗಳಲ್ಲಿ ನಾಳೆ ಏನೋ ನಮ್ಮ ವಿಡಿಯೋಸ್ ಫುಲ್ ನೋಡಿದ್ರಾ? ನೀವೆಲ್ಲ ಫುಲ್ ವಿಡಿಯೋಗಳು ನೋಡಿದ್ರಾ? ನೋಡಿದ್ದೀನಿ. ಫೇಸ್ಬುಕ್ಕಲ್ಲಿ ನೋಡಿದ್ರಾ? ಈ ನಂಬರ್ ಯಾರು ಕೊಟ್ಟವ್ರು ನಿಮಗೆ? ನಮ್ಮ ಹುಡುಗನೇ ಕೊಟ್ಟ. ನಿಮ್ಮ ಹುಡುಗನೇ ಕೊಟ್ಟ. ಓಕೆ. ನಿಮ್ಮ ತಾಯಿ ಮೆಸೇಜ್ ಮಾಡಿದ ನನಗೆ. ನಿಮ್ಮ ತಾಯಿ ಮೆಸೇಜ್ ಮಾಡಿ, ಸರ್ ನಾನು ಹಾಕಿದ್ದ, ನಿಮ್ಮ ತಾಯಿ ಮಾಡಿದ್ರೆ ನೀವೇ ಮಾಡಿದಾರ ಬೇರೆ ನಂಬರಿಂದ? ಬೇರೆ ನಂಬರಿಂದನಾ? ಅದು ಇನ್ನೊಂದು ನಂಬರಿಂದ ಮೆಸೇಜ್ ಬಂದಿತ್ತು ನನಗೆ ನಿನ್ನೆ, ಯಾವುದೋ ಒಂದು 63 ಸಮಥಿಂಗ್. ನಿಮ್ಮ ತಾಯಿ ಪಾಪ ಕಣ್ಣೀರು ಹಾಕೋತಾರಲ್ಲಮ್ಮ, ಏನು ಮಾಡಲಿ ಸರ್ ಅಂತ. ಮಗಳು ಬಿಟ್ಟಿದ್ದಾಳೆ, ನಮ್ಮ ಮಾತು ಕೇಳಲ್ಲ, ರೋಡ್ ಬಿಟ್ಬಿಟ್ಟಿದೀವಿ ಅಂತ ಮಾತಾಡ್ತಾಳೆ ನಿಮ್ಮ ತಾಯಿ ಪಾಪ. ನಮ್ಮಮ್ಮ ಕಾಲ್ ಮಾಡಿದ್ರಾ? ಅಮ್ಮ ಅಂದರೆ ಮೆಸೇಜ್ ಮಾಡಿದ್ರು ನನಗೆ, ಮೆಸೇಜು. ನೀವು ಒಂದು ನಿಮ್ಮ ಹುಡುಗನ ಕೈಲಿ ಕಾಲ್ ಮಾಡಿಸ್ಬೇಕು ನೀವು. ಸರ್ ವಿಡಿಯೋ ಡಿಲೀಟ್ ಮಾಡಿ. ಅಲ್ಲ ನೀವು ನೋಡಿ, ನೀವು ಬೇಕಾದರೆ ಯಾವ್ದಾರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ನಮ್ದೇನು ತೊಂದರೆ ಇಲ್ಲ. ಅರ್ಥ ಆಯ್ತಾ? ನಾವು ಯಾರ ಫೇಸ್ನೂ ಆಗ್ತಾ ಇಲ್ಲ, ಫೇಸ್ನ ಬ್ಲರ್ ಮಾಡಿ ಹಾಕೋದು ನಾವು. ಓಕೆ, ನೀವು ಯಾಕೆ ಅದ್ರ ಬಗ್ಗೆ ಇದು ಮಾಡ್ತೀರಾ? ಅದಕ್ಕೆ ಹೋಗಕ್ಕೆ ಮುಂಚೆ ಸ್ವಲ್ಪ ಭಯ ಭಕ್ತಿ, ಹೆಣ್ಮಕ್ಳು. ಅಲ್ಲ ನಿಮ್ಮ ಹುಡುಗನ ನೋಡಿದ್ರೆ ಅಷ್ಟು ಕಿಂಗ್ ಥರ ಹೊತ್ತು ಮಾತಾಡ್ತಾನೆ. ಈಗ ಅವ್ನ ಕೈಲಿ ಕಾಲ್ ಮಾಡಿಸಿ, ಫಸ್ಟ್ ಅವ್ನು ಮಾಡಲಿ ಫಸ್ಟ್ ಕಾಲು. ಈಗ ನಿಮ್ಮ ಕೈಲಿ ಹೆಣ್ಮಕ್ಳ ಕೈಲಿ ಕಾಲ್ ಮಾಡ್ಸಾನ ಅವನು, ಇಡಿಯಟ್ ಅವನು. ಹೇಳ್ರಿ. ಹೇಳು. ಏನೋ ಫೋನ್ ಮಾಡಿ ಕೇಳಿದ್ರಂತಲ್ಲ? ಅಲ್ಲಪ್ಪ, ಇವಾಗ ಅಣ್ಣ ಅಂತ ಇದೆ, ಅವತ್ತಿನ ಮಾತಾಡೋ ಸ್ಟೈಲು ಇನ್ನೊಂದ್ಸರಿ ಮಾತಾಡಪ್ಪ.
ಅವತ್ತು ಒಂದು ಸ್ಟೈಲಲ್ಲಿ ಮಾತಾಡಿದೆ, ಅದೇ ಸ್ಟೈಲಲ್ಲಿ ಮಾತಾಡಿ ಹೇಳ್ತೀನಿ. ಯಾವ ಸ್ಟೈಲ್ ಅಣ್ಣ? ಅರ್ಥ ಆಗ್ತಾ ಅಲ್ವಾ? ಅರ್ಥ ಆಯ್ತಲ್ಲ. ನೀನು ಅವತ್ತು ನೀನು ಯಾವ ಲೆವೆಲ್ಗೆ ಮಾತಾಡ್ದೆ ಅಂದರೆ, ಇವಾಗ ಒಂದು ವಿಡಿಯೋ ಇರೋದಕ್ಕೆ ಈಗ ಫೋನ್ ಮಾಡಿ ಅಣ್ಣಪ್ಪ ಅಂತ ಮಾತಾಡ್ತಾ ಇದ್ದೆ. ಅವತ್ತು ನೀನು ಮಾತಾಡಿದ ಸ್ಟೈಲ್ಗೆ ನಮಗೆ ಒಂಥರ ಭಯ ಬಂತು, ನಾವೇ ತಪ್ಪು ಮಾಡ್ತಾ ಇದೀವಿ ಅನ್ನೋ ಸೊಸೈಟಿಯಲ್ಲಿ. ನೀವು ಕರೆಕ್ಟ್ ಏನೋ ಅಂತ ಅನ್ಸ್ಬಿಡ್ತೀನಿ. ಅವತ್ತು ಅಣ್ಣ ನಾವ್ ಏನ್ ಮಾಡ್ತೀವಿ ಅಣ್ಣ ಅವಾಗ್ಲೇ. ಲವ್ ನೀನು ಏನಾದ್ರ ನಿನ್ನ ವಿಡಿಯೋ ಕಳ್ಸ್ಕೊಳ್ಳ ನಾನು, ವಿತೌಟ್ ನಿನ್ನ ಫೇಸ್ ಮಾಸ್ಕ್ ಕಳ್ಸ್ಕೊಳ್ಳ ನಾನು. ಏನು ಮಾಡ್ತಾನೆ ತೋರ ಕಳಿಸ್ಲಾ ನಿಮಗೆ? ಅಣ್ಣ ಒಂದ್ ನಿಮಿಷ ಅಣ್ಣ, ಏನ್ ಮಾಡ್ತೀವಿ ಅಣ್ಣ? ಅದೇನು ಪ್ಲೇಸ್ ಅದು? ಅದೇನೋ ಅದು ಪ್ಲೇಸ್, ಅದು ಏನು ಪ್ಲೇಸ್ ಅದು? ದೇವಸ್ಥಾನ. ಕಾಮೆಂಟ್ಸ್ ಓದ್ದ ನೀನು ಹೋಗ್ಲಿ. ಜನ ಪಬ್ಲಿಕಲ್ಲಿ ಹಾಕಿದಲ್ಲ, ಕ್ಯಾಕ್ಸ್ ಮಕ್ಕದ ಮೇಲೆ ಉಗಿದವ್ರಲ್ಲ, ಪಾಪ ಅವ್ರ ತಾಯಿ ಮೆಸೇಜ್ ಮಾಡ್ತಾಳೆ, ಯಾರೋ ನಿಮ್ಮ ಹುಡುಗಿ ತಾಯಿ, ನಾನು ಎಂಥ ಮಗಳಿಗೆ ಸರ್, ನನ್ನ ಮಾತೇ ಕೇಳಲ್ಲ ಸರ್ ಅವಳು ಅಂತ ಮೆಸೇಜ್ ಮಾಡಿದ್ದಾಳೆ. ಅಲ್ಲ ನೀನು ಹಂಗೂ ಇದು ಮಾಡೋಕ್ಕಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಲ್ಲ. ಅದಕ್ಕೇನು ಬೇರೆ ಪರಿಹಾರ ಬೇಕಾದ್ರೆ ಅದು ಮಾಡೋಣ, ಅರ್ಥ ಆಯ್ತಾ? ಡಿಲೀಟ್ ಮಾಡೋಕ್ಕೆ ನಾವು ಮಾಡ್ತಿರೋದು ಏನು ಕೆಲಸ? ನಿನ್ಗೆ ಅಷ್ಟು ಪ್ರಾಬ್ಲಮ್ ಅಂದರೆ ನಿಮ್ಮ ಲೋಕಲ್ ಸ್ಟೇಷನ್ಗೆ ಹೋಗ್ಬಿಟ್ಟು, ಸರ್ ಹಿಂಗಾಗಿದೆ ಸರ್, ನೀನು ಮದುವೆ ಆಗ್ತಾ ಇದ್ದೀ ತಾನೆ? ಮದುವೆ ಆಗ್ತಾ ಇದೆಯಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ಟೆನ್ಷನ್ನು? ಟೈಮ್ ಪಾಸ್ ಕಲ್ಲಣ್ಣ. ಮದುವೆ ಆಗ್ತಾ ಇದೆಯಾ ತಾನೆ? ಹೌದಲ್ವಾ? ಸೊ ನಿನ್ಗೆ ಅಷ್ಟು ಈಗ ನಾವು ಮಾಡ್ತಾ ಇರೋದು ಇಲ್ಲಿಗಲ್ ಅಂದರೆ ದಯವಿಟ್ಟು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು, ಓಕೆನಾ? ಅದೇನು ನಮಗೇನು ತೊಂದರೆ ಇಲ್ಲ, ನಾನು ಬಂದು ಆನ್ಸರ್ ಮಾಡ್ತೀನಿ. ಯಾವ ನೀವು ಮಾಡಿದ್ದು ತಪ್ಪು, ಅರ್ಥ ಆಯ್ತಾ ಹೇಳ್ತಾ ಇರೋದು? ನೀವು ಮಾಡಿದ್ದು ಅಕ್ಷಮ್ಯ ಅಪರಾಧ. ಒಂದು ದೇವಸ್ಥಾನದ ಬೆಟ್ಟಗಳನ್ನ, ಅದು ಸ್ಪೆಷಲಿ 100 ವರ್ಷ ಇತಿಹಾಸ ಇರೋ ದೇವಸ್ಥಾನಗಳ ಬೆಟ್ಟಗಳನ್ನ ಆ ಥರ ಅನ್ಯೂಸ್ ಮಾಡಿ ತಪ್ಪು. ನೀನು ಒಬ್ಬಂದೇ ಮಾಡಿಲ್ಲ ಮಿಸ್ಟರ್. ಏನು ನಿಮ್ಮ ಹೆಸರು? ಮಧು ಅಲ್ಲ? ಮಧು ತಾನೆ? ಏನಿಲ್ಲ, ಕೇಳಿಸ್ಕೊಂಬೋದು. ನೀನು ಒಬ್ಬಂದು ಮಾಡಿಲ್ಲ, ನೀವು ಯಾರ್ದು ಡಿಲೀಟ್ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ, ಅರ್ಥ ಆಯ್ತಾ? ನಿನ್ಗೆ ಅಷ್ಟಕ್ಕೂ ಬೇಕಂದ್ರೆ ನನ್ನ ಮೇಲೆ ಲೀಗಲ್ ಆಕ್ಷನ್ ಅಂತ ತಗೋ. ಐ ಕ್ಯಾನ್ ಡೂ ದಿ ಇನ್ ಕೋರ್ಟಲ್ಲಿ ನಾನು ನೋಡ್ಕೋತೀನಿ, ಅರ್ಥ ಆಯ್ತಾ? ಅಲ್ಲ ಎಕ್ಸ್ಕ್ಯೂಸ್ ಮೀ, ಮನೇಲಿ ಏನು ಓದ್ತಾ ಇದೆಯಾ? ತೋರಿಸ್ತೀನಿ. 5 ವರ್ಷ. ಎಷ್ಟು ವರ್ಷ ನಿಮಗೆ? ಅಲ್ಲ ಆಧಾರ್ ಕಾರ್ಡ್ ತೋರಿಸು. ಅಲ್ಲ ಎಷ್ಟು ವರ್ಷ ನಿಮಗೆ? 20 ಓಕೆ. ಚಾಮುಂಡಿ ಬೆಟ್ಟಕ್ಕೆ ಬಂದರು ಜನಪ್ರಿಯ ಪ್ರವಾಸಿ ತಾಣ ಮತ್ತು ಮೈಸೂರಿನ ಹೊರವಲಯದಲ್ಲಿ ಹೆಚ್ಚು ಭೇಟಿ ನೀಡುವ ದೇವಾಲಯವನ್ನು ಹೊಂದಿರುವ ಅರಣ್ಯ. ದಂಪತಿಗಳು ತೀವ್ರವಾಗಿ ಗಾಯಗಳೊಂದಿಗೆ ಸಂಜೆ ಆಸ್ಪತ್ರೆಗೆ ಕೊನೆಗೊಂಡು ಇವತ್ತಿನ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಆಕೆ ಸಹಚರಗಳನ್ನು ಥಳಿಸಲಾಯಿತು. ಏನಾಗಿದೆ ಹೇಳ ನಿಮ್ಗೆ ಕ್ಲಿಯರ್ ಆಗಿ ಹೇಳಾಗಿದೆ ಗೊತ್ತಾ? ಹುಡುಗನ ಕಟ್ಟಾಕಿ ಹುಡುಗನ ಮುಂದೆ ಹುಡುಗಿನ ರೇಪ್ ಮಾಡಿದ್ದಾರೆ 4 ಜನ. ಸೆನ್ಸೇಷನಲ್ ನ್ಯೂಸ್ ಅದು. ದಯಮಾಡಿ ಬ್ರದರ್, ನಾನು ಯಾರಿಗೂ ಇಲ್ಲಿ ದೊಡ್ಡ ಹೀರೋ ಆಗ್ಲಿಕ್ಕೆ ಬಂದಿಲ್ಲ ಅಥವಾ ಏನು ಮಾಡಲ್ಲ. ಒಂದು ನಮ್ಮ ಕೈಲಾಗಿದ್ದು, ನಮ್ಮ ಯೂಟ್ಯೂಬ್ ಕೈಲಾಗಿದ್ದು, ವಿ ಆರ್ ಟೇಕಿಂಗ್ ಎ ಪರ್ಮಿಷನ್. ಸೊ ಒಂದು ಅವೇರ್ನೆಸ್ ವಿಡಿಯೋಸ್ ಮಾಡ್ತಾ ಇದೀವಿ. ಬಿ ಕೇರ್ಫುಲ್. ನೀವು ಇಲ್ಲಲ್ಲ ಬೇರೆ ಎಲ್ಲೋದ್ರೂ ಕೂಡ ನಿಮ್ಮ ಟೈಮ್ ಬ್ಯಾಡ್ ಆಗಿದ್ರೆ ಬಂದೇ ಬರ್ತಾರೆ, ಟೈಮ್ ಬ್ಯಾಡ್ ಆದ್ರೆ ಬಂದೇ ಬರ್ತಾರೆ. ನಮ್ಮ ಕಣ್ಣಾರೆ ಇಲ್ಲಿ ಬೇರೆ ರೀತಿ ನೋಡ್ತಾ ಇದೀವಿ. ದಯಮಾಡಿ ಕಂಟ್ರೋಲ್ ಮಾಡಲೇಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಣ್ಣಾಯಿಸಿ. ಯಾಕೆಂದರೆ ಈ ದೇವಸ್ಥಾನ ಈ ಕೆಳಗಡೆ ಇದೆ, ಆ ಬೆಟ್ಟದ ಮೇಲೆ ಇಲ್ಲಿ ಬೇರೆ ಅನೈತಿಕ ಚಟುವಟಿಕೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಕಂಟ್ರೋಲ್ ಮಾಡಲೇಬೇಕು. ಯಾಕೆ ಒಳಗಡೆ ಪದಗಳಲ್ಲಿ ಕೂತ್ಕೊಳ್ಳೋದು? ಪದಗಳಲ್ಲಿ ಇಡನ್ ಪ್ಲೇಸಲ್ಲಿ ಯಾಕೆ ಕೂರ್ತೀರಾ? ಐ ಆಮ್ ಆಸ್ಕಿಂಗ್. ಕನ್ನಡ ಬರುತ್ತಲ್ಲ? ಇಡನ್ ಪ್ಲೇಸಲ್ಲಿ ಯಾಕೆ ಕೂರ್ತೀರಿ? ನೋಡೋಕೆ ಹೋಗಿಲ್ಲ ನೀವು. ಹುಡುಗರು ಬಂದು ಹೇಳಿದಕ್ಕೆ ನಾನು ಬಂದೆ. ಯು ಸಿಟಿಂಗ್ ಇನ್ ಇಡನ್ ಪ್ಲೇಸ್, ರೈಟ್? ಕನ್ನಡ ಬರ್ತದೆ ನನಗೆ? ಹೋಯ್ತಾ? ದೇವಸ್ಥಾನ ಎಲ್ಲಿದೆ? ಇಲ್ಲಿ ಮೇಲೆ ಬಂದು ನೀವು ಒಬ್ಬರಲ್ಲ, ಸುಮಾರು ಜನ ಬಂದು ಇಲ್ಲಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ದೇ ಆರ್ ಸಿಟಿಂಗ್ ಇನ್ ಪಬ್ಲಿಕ್ ಪ್ಲೇಸ್. ನೀವು ಇಡನ್ ಪ್ಲೇಸಲ್ಲಿ ಕೂತ್ಕೊಂಡ್ರೆ ತಪ್ಪಾಗತ್ತಲ್ವಾ? ಇಂಥ ಪರಿಸರ ಹಾಳು ಮಾಡಿ ಬರ್ತಾನೆ. ಎಸ್ ಆರ್ ನೋ? ನಿಮ್ಗೆ ಗೊತ್ತಾ ಮೈಸೂರಲ್ಲಿ ಒಂದು ಘಟನೆ ಇತ್ತು, ಏನಾಗಿದೆ ಅಂತ ಹೋದ್ರಿ? ಸ್ಟೂಡೆಂಟ್ ಗ್ಯಾಂಗ್ ರೇಪಿಡ್ ಬಾಯ್ ಫ್ರೆಂಡ್ ಅಟ್ಯಾಕಿಂಗ್ ನಿಯರ್ ಮೈಸೂರು. ಎಸ್, ಏನಾಗಿದೆ ಅಲ್ಲಿ? ಲವರ್ಸ್ ಕೂತಿದ್ದಾರೆ. ಯಾವ 4 ಜನ ಬಂದು ಗಾಂಜಾ ಹೊಡ್ಕೊಂಡು ರೇಪ್ ಮಾಡಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು ಅದು ಲಾಸ್ಟ್ 4 years ಬ್ಯಾಕು. ಮುಂಬೈ ಹುಡುಗಿ. ಓಕೆ, ಆಮೇಲೆ ನಾವು ಬಡ್ಕೋತೀವಿ, ನೀವು ಪೊಲೀಸರು ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ? ಸೊ ಫಸ್ಟ್ ನಮ್ಮ ಜಾಗೃತಿಯಲ್ಲಿ ಇರ್ಬೇಕು ತಾನೆ. ನೆಕ್ಸ್ಟ್ ಟೈಮ್ ಬಂದರೆ ಆಯಿತು, ನಿಮ್ಮದು ದೇವರು ನಮ್ಮದು ದೇವರೇ, ಒಂದು ಕೈ ಮುಟ್ಕೊಂಡು ಒಂದು ಒಳ್ಳೆ ಕೈ ಕೂತ್ಕೊಳ್ಳಿ ಅಂತ ಅಷ್ಟೇ ನಮ್ಮ ರಿಕ್ವೆಸ್ಟ್. ಏನು ಸರ್ ಇದು? ಇದೇನು ದೇವಸ್ಥಾನ? ಮೈಸೂರಲ್ಲಿ ನಿಮ್ಮಂಗೆ ಯಾವುದೋ ಪದಗಳಲ್ಲಿ ಕೂತಿರ್ತಾರೆ ಚಾಮುಂಡಿ ಬೆಟ್ಟದಲ್ಲಿ, ಅಲ್ಲಿ ಬೇಡ, ಅರ್ಥ ಆಯ್ತಾ? ಅಲ್ಲೋಗಿ ಹುಡುಗನ್ಗೆ ಇದಾಯ್ತು. ನಾನು ಅಲ್ಲಿ ಕೆಳಗೆಯಿಂದ ಬರ್ಬೇಕಾದ್ರೆ ನೋಡಿದೆ, ಫುಲ್ಲು ಸ್ಟೆಪ್ಪೆನೆಲ್ಲ ಅವರೇ ಕುತ್ಕೊಂಡಿರೋದು. ಕುತ್ಕೊಳಕ್ ಬರ್ತಾರೆ ದೇವಸ್ಥಾನಕ್ಕೆ, ಕುತ್ಕೊಂಡು ಪುಣ್ಯ. ಅದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಪಬ್ಲಿಕ್ ಇಲ್ಲ. ಈಗ ನಾನು ಅಲ್ಲಿಂದ ನೋಡಿದ್ರೆ ಸೈಡಲ್ಲೆಲ್ಲ ಕುತ್ಕೊಂಡಿದ್ದಾರೆ.
ಈಗ ಮೆಟ್ಲೆ ಇಕ್ಬೇಕಾದ್ರೆ ಓಕೆ ಓಕೆ ಅದು ಅಲ್ಲಿ ಕುತ್ಕೊಳಕ್ ಅವ್ರು ಅಲ್ಲಿಂದ ಬರ್ಬೇಕಾ? ಕರೆಕ್ಟ್ ಸರ್, ಈಗ ಫ್ಯಾಮಿಲಿ ಬರೋ ಜಾಗ ಇದು. ಕರೆಕ್ಟ್. ಸಂಪ್ರದಾಯ ಹೆಸರು ಇದು ದೇವಸ್ಥಾನ, ಇದು ಯಾವ್ದು ಪಬ್ಬು ಬಾರು ಗೀರು ಅಲ್ಲ. ಇಲ್ಲಿ ಬಂದ್ರೆ ಪೂಜೆ ಮಾಡ್ಬೇಕು, ಒಂದ್ ಸ್ವಲ್ಪ ಪರಿಸರನ ಮಾಡ್ಕೊಂಡು ಹೋಗು, ಮನಸ್ಸನ್ನ ನೆಮ್ಮದಿ ಮಾಡ್ಕೊಂಡು ಪರಿಸರನ ಸ್ವಲ್ಪ ಅನ್ಭವಿಸ್ಬೇಕು. ತಂದೆ ತಾಯಿಗಳಿಗೆ ಅಂದ್ರೆ ಯಾರ ಜೊತೆ ಹೋಗ್ತಾ ಇದಾರೆ, ಮೇಯ್ನ್ ಯಾರ ಜೊತೆ ಹೋಗ್ತಾ ಇದಾರೆ, ಏನ್ರಲ್ಲಿ ಹೋಗ್ತಾ ಇದಾರೆ, ಎಷ್ಟೊತ್ತು ಬರ್ತೀಯಾ, ಅವಾಗ ಕಾಲ್ ಮಾಡಿ ಕೇಳ್ಕೊಂತ ಇರ್ಬೇಕು. ಏನ್ ಮಾಡ್ತಿದ್ದಾನೆ, ಏನೋ ಎಲ್ಲಿದ್ಯಪ್ಪ, ಫ್ರೀ ಬಿಡ್ಬೇಕು, ಒಂದು ಲೆವೆಲ್ ಆಗಿರ್ಬೇಕು. ಈಗೇನಪ್ಪ ಅಂದ್ರೆ ಇವಾಗ ನೀವ್ ಹೇಳಿದ್ರಿ ಮೈಸೂರಲ್ಲಿ ಆಯ್ತು ಘಟನೆ ಅಂತ, ಆಯ್ತು ಹೆಂಗಾಯ್ತು? ಅದೇ ಹುಡುಗ ಹುಡುಗಿ ಎಲ್ಲ ಒಂದ್ ಕಡೆ ಪದೇಲಿ ಕೂತಿರ್ತಾರೆ, ಕಿಸ್ ಮಾಡ್ತಾ ಇರ್ತಾರೆ, ಅವಾಗ 4 ಜನ ಅಟ್ಯಾಕ್ ಮಾಡ್ತಾರೆ. ಅವರು ಗಾಂಜಾ ಹೊಡ್ಕೊಂಡಿರ್ತಾರೆ, ಎಣ್ಣೆ ಹೊಡಿರ್ತಾರೆ, ಪೊಲಿಗಳು ಅವ್ರಿಗೇನ ಕೆಲಸ ಇರಲ್ಲ, ಬರ್ತಾರೆ. ಇಂಥವ್ರು ಯಾರನ್ನ ಸಿಗ್ತಾರ ಅಂತ ಅವ್ರ ನೆಶೆಲ್ ಇರ್ತಾರೆ, ಅವ್ರ ನೆಶೆಲ್ ಇರ್ತಾರೆ, ಅದು ಏನಾಗುತ್ತೆ ಅವ್ರಿಗೆ ಗೊತ್ತಿರಲ್ಲ. ಓಕೆ, ಎರಡನೇದು ಪದವಿಗೆ ಹೋಗ್ಬಾರ್ದು. ಓಕೆ, ರೀಸನ್ ನಿಂಗೆ ಗೊತ್ತಲ್ಲ, ಮೈಸೂರಲ್ಲಿ ಏನಂತ ಐಡಿಯಾ ಇದೆಯಾ ನಿಂಗೆ? ಓಕೆ, ನಿಮ್ಮ ಹೆಸರೇನಮ್ಮ? ನಿಂದು ಆಧಾರ್ ಕಾರ್ಡ್ ತೋರಿಸು. ಹಾಂ, ಆಧಾರ್ ಕಾರ್ಡಲ್ಲಿ ಐ ಡಿ ಕಾರ್ಡ್ ಯಾವುದೂ ಇಲ್ವಾ? ಮೊಬೈಲಲ್ಲಿ ತೋರಿಸು. ಎಷ್ಟು ವರ್ಷ ನಿಮಗೆ? ಹಾಂ, ಅದು ಎಷ್ಟನೇ ಇಸ್ವಿ? ಆಧಾರ್ ಕಾರ್ಡ್ ತೋರಿಸ್ಬೇಕಿತ್ತಲ್ಲ ನೀವು. ನಿಮಗೆ ಮೈನರ್ ಹುಡುಗಿದ್ದಾದ್ರೆ ಏನಾಗುತ್ತೆ ಪ್ರಾಬ್ಲಮ್ ಅಂತ ಐಡಿಯಾ ಇದೆಯಲ್ಲ? ಐಡಿಯಾ ತಾನೇ? ಪೋಸ್ಕೋ ಕೇಸ್ ಆಗುತ್ತೆ. ತಪ್ಪಿ ನೀನು ಲೈಫಲ್ಲಿ ಚೇಂಜ್ ಆಯಿತು ಅಂದರೆ ಪೋಸ್ಕೋ ಕೇಸ್ ಆಗುತ್ತೆ. ಪದಗಳಿಗೆ ಮೈನ್ ಹೋಗ್ಬಾರ್ದು, ಇನ್ನು ತಲೆಯಲ್ಲಿ ಇಟ್ಕೋ. ಓಕೆ, ಎಲ್ಲ ಹೋಗು, ಬೆಟ್ಟಗಳಿಗೆ ಹೋದರೆ ಪಬ್ಲಿಕ್ ಪ್ಲೇಸ್ ದೇವಸ್ಥಾನಕ್ಕೆ ಬರೋಕ್ಕೆ ಬೆಟ್ಟಗಳಿಗೆ ಹೋಗೋಕ್ಕೆ ನಾವೇನು ಅಬ್ಜೆಕ್ಷನ್ ಇಲ್ಲ. ಪದಗಳಿಗೆ ಹೋದಾಗ ಕ್ರೈಮ್ಗಳಾಗ್ತವೆ. ಏನು ಕ್ರೈಮ್ ಆಗ್ತವೆ? ಎಲ್ಲೋ ಒಂದು ಕಡೆ ನೀವು ಅನೈತಿಕ ಚಟುವಟಿಕೆ ಇದ್ದಾಗ, ಸೊ ಯಾರೋ ಒಂದು 4 ಜನ ಬಂದಾಗ ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಇದೆಯಲ್ಲ ನಿನಗೆ? ನಾನು ಕೆಲವರು ನೋಡ್ತೇನೆ ಒಂದು ಹುಡುಗ ಹುಡುಗಿ ಫೇರ್ನ, ನಿಜವಾಗ್ಲೂ ಅವ್ರಿಗೆ 18 ವರ್ಷ ತುಂಬಿರೋದಿಲ್ಲ, ಆದರೂ ಕೂಡ ಇಲ್ಲಿಗಲ್ ಆಕ್ಟಿವಿಟೀಸಲ್ಲಿ ಇರ್ತಾರೆ. ಇಷ್ಟೇ, ಅವ್ರಿಗೆ ಪೋಕ್ಸೋ ಕೇಸ್ ಅಂದರೆ ಐಡಿಯಾ ಇಲ್ಲ, ಜಸ್ಟ್ ಬರಬೇಕು, ರೊಮ್ಯಾನ್ಸ್ ಮಾಡಬೇಕು, ಇಲ್ಲ ಮಾಡಬೇಕು, ಹೊಟ್ಟೋಗ್ಬೇಕು, ಈ ಲೆವೆಲಲ್ಲಿ ಇದ್ದಾರೆ. ದಯಮಾಡಿ ತಿಳ್ಕೊಳ್ರಿ, 18 ವರ್ಷದ ಒಳಗಡೆ ನೀವೇನಾದರೂ ಅಪ್ಪಿ ತಪ್ಪಿ ಹುಡುಗಿಗೆ ಸಂಭೋಗ ಅಥವಾ ಅನೈತಿಕ ಚಟುವಟಿಕೆ ಭಾಗವಹಿಸಿದರೆ ನಿಮಗೆ ಕೇಸ್ ಆದರೆ ಮಿನಿಮಮ್ 1 ವರ್ಷ ಬೇಲ್ ಬರಲ್ಲ. ಹೇಳಿ, ಮಿನಿಮಮ್ 1 ವರ್ಷ ಬೇಲ್ ಬರಲ್ಲ. ಈ ತಲೆ ಇಟ್ಕೊಳ್ಳೋ ಪ್ರೇಮಿಗಳೇ, ಯಾಕೆಂದರೆ ನೀವು ಏನೋ ಅನ್ಕೋಬೋದು, ಹುಡುಗಿ ಸಿಕ್ಕಿದ್ದಾಳೆ ಮಜಾ ಮಾಡ್ಬಿಡ್ಬೋದು ಅಂತ. ನೆವರ್ ನೆವರ್. 18 ವರ್ಷ ತುಂಬಿರಬೇಕು. ನೀವು ಕಾನೂನಾತ್ಮಕವಾಗಿ ಜೋಡಿಯಾಗಿರ್ಬೇಕಂದ್ರೆ 18 ವರ್ಷ ತುಂಬಿರಬೇಕು. ಈ ತಲೆಯಲ್ಲಿರಲಿ ನಿಮಗೆ. ಅಂದರೆ ಈ ದೇವಸ್ಥಾನಗಳಿಗೆ ಬಂದಿರ್ತೀರಿ ಎಲ್ಲ, ಆಲ್ಮೋಸ್ಟ್ ನೀವು ದೇವಸ್ಥಾನ ಅನೈತಿಕ ಚಟುವಟಿಕೆ ಮಾಡಬಾರ್ದು. ಅದು ನಮ್ಮ ನಂಬರ್ 1. ನಂಬರ್ 2 ಬಂದ್ಬಿಟ್ಟು ನೀವು ಆಲ್ಮೋಸ್ಟ್ ಪಬ್ಲಿಕ್ ಪ್ಲೇಸಲ್ಲಿ ಕೂತ್ಕೊಂಡು ಟ್ರೈ ಮಾಡಿ. ಸೊ ನಾನು ಹ್ಯಾಪಿ. Actually, it's a place on Lixia temple. Okay, okay. Always come to the temple. ಕನ್ನಡ ಬರ್ತದೆ ನಿಮಗೆ? ಕನ್ನಡ understand, but I'm not. ಓಕೆ ಐ ಆಮ್ ಟೆಲ್ಲಿಂಗ್, ನಾನು ನಿಮ್ಮನ್ನ ಬೈತಾ ಇಲ್ಲ. ಅರ್ಥ ಆಗ್ತದೆ ಕನ್ನಡ? Yeah, I'm understand. ಓಕೆ, ವಿ ಆರ್ ಅಪ್ರಿಷಿಯೇಟ್ ಫಾರ್ ಯುವರ್, ನೀವು ಒಬ್ಬಳೇ ಕೂತಿರೋದಕ್ಕೆ ಹ್ಯಾಪಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ನಿಮಗೆ ತೊಂದರೆ ಕೊಡ್ತಾ ಇಲ್ಲ, ನಾನು ಹ್ಯಾಪಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಪಬ್ಲಿಕ್ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಯಾಕಂತಂದ್ರೆ ಕೇಸ್ ಆದ್ಮೇಲೆ ಹೋಗಿ ಇದು ಎಲ್ಲ ಪ್ರೊಟೆಕ್ಟ್ ಎಲ್ಲ ಮಾಡೋಕ್ಕಿಂತ ಮುಂಚೆನೆ, ಇವರು ಕೇಸ್ ನಡೆಯೋಕ್ಕಿಂತ ಮುಂಚೆ, ಘಟನೆ ನಡೆಯೋಕ್ಕಿಂತ ಮುಂಚೆನೆ ಇವ್ರು ಅವೇರ್ನೆಸ್ ಮಾಡಿದ್ರೆ, ಈಗ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಕಸಿನ್ಸ್ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಅವ್ರವ್ರು ಅವೇರ್ನೆಸ್ ಮಾಡ್ಕೊಂಡ್ರೆ ಇದನ್ನ ಮಾಡಕ್ ಬರ್ತಾರಲ್ಲ, ಮಾಡಿ ಮುಗಿದ್ಮೇಲೆ ಏನಕ್ಕೆ ಬರಕ್ಕಿದೆ? ಮಾಡಕ್ ಮುಂಚೆನೆ ಬಂದು ಅವೇರ್ನೆಸ್ ಎಲ್ಲ ನಿಂತ್ಕೊಳ್ಳೋದಕ್ಕೆ. ಇವಾಗ ಯಾವನೊಬ್ಬ ರಾಜಕೀಯ ನಾನು 500 ರೂಪಾಯಿ ಕೊಡ್ತೀನಿ ಬರ್ರಿ ಜೊತೆಗೆ ಬರಕ್ಕೆ ತಾಕತ್ತಿರೋದು ಮಾಡಕ್ ಮುಂಚೆ ಇವಕ್ಕೆಲ್ಲ ಬರೋದಕ್ಕೆ ಏನಕ್ಕಿಲ್ಲ. ಅವೇರ್ನೆಸ್ ಮಾಡಿ, ಅವೇರ್ನೆಸ್ ಮಾಡೋದಕ್ಕೆ ಬರಕ್ಕೆ ಸಂಘಟನೆಗಳು ಹೋಗಿ ಅಂತ ಏನಕ್ಕಿಲ್ಲ ನಿಮ್ಗೆ ಆ ತರ ಬರೋದಕ್ಕೆ. ಅವ್ನು 500 ರೂಪಾಯಿ ಕೊಡ್ತೀನಿ ಅಂದ್ರೆ ಎಲ್ಲ ಗುಂಪು ಕಟ್ಕೊಂಡ್ ಬರ್ತಿರಲ್ಲ, ಅದು ಸಾವಿರ ಗಟ್ಲೆ ಬರ್ತೀರ. ಮತ್ತೆ ಇಂಥ ಒಳ್ಳೆ ವಿಷಯ ಮಾಡೋದಕ್ಕೆ ಬರೋದಕ್ಕೆ ಏನಕ್ಕೆ ಎದುರ್ಕೋತೀರ? ಯಾರು ಏನ್ ಮಾಡ್ಬಿಡ್ತಾರೆ ನಿಮ್ಗೆ? ಸರಿ, ಏನೋ ಮಾಡ್ತಾರೆ ಅಂದ್ರೆ ಬರ್ರಿ, ಪೊಲೀಸ್ ಅವರೇ ಎಲ್ಲ ಇದಾರೆ, ನಾವು ಬೇಕಾ ಜೊತೆಗೆ ನಿಂತ್ಕೋತೀವಿ ಬಂದ್ರೆ. ಬರೋದಕ್ಕೆ ಎದುರ್ಕೋತಿರಲ್ಲ, ಏನಕ್ಕೆ? ಆ ಭಯ ಏನಿದೆ ನಿಮ್ಗೆ ಅಂತಂದ್ರೆ? ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಯೂಸ್ ಮಾಡ್ಕೋಬೋದಲ್ಲ ನಿಮ್ಮ ಇವಾಗ? ಸರಿ, ಇವತ್ತು ನೇಪಾಳ ಗೊತ್ತಿರಬಹುದಲ್ಲ, ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ ಅಂತ. ನೇಪಾಳ ಜೆನ್ಜಿ ಅವ್ರು ನೋಡಿ, ಟೆಕ್ನಾಲಜಿ ಮತ್ತೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟು ಜನ ಪ್ರೆಸಿಡೆಂಟ್ನೇ ಚೇಂಜ್ ಮಾಡೋ ತಾಕತ್ತಿದೆ ಅಂದ್ರೆ, ಇಂಥ ಪುಟ್ ಇಂಥ ರೇಪ್ ವಿಷಯಗಳ ಚೇಂಜ್ ಮಾಡೋದಕ್ಕೆ ನಮ್ಗೆ ತಾಕತ್ತಿಲ್ಲ? ಅಷ್ಟು ಚಿಕ್ಕ ದೇಶದ ನೇಪಾಳ ಎಲ್ಲ ಮಾಡೋ ಇಷ್ಟು ದೊಡ್ಡ ದೇಶ ಇಂಡಿಯಾ, ಇದ್ರಲ್ಲಿ ಮಾಡೋದಕ್ಕೆ ಯುವಕರಿಲ್ವಾ ಅಂತ. ಈ ಬೆಟ್ಟಗಳಲ್ಲಿ ಹೋದಾಗ ಏನಾಗತ್ತೆ ಗೊತ್ತಾ ಸರ್? ಎಲ್ರಿಗೂ ಹೋಗಂತ ನಾನು ಹೇಳಲ್ಲ ಸರ್. ಈ ಚಾಮುಂಡಿ ಬೆಟ್ಟ ಅಲ್ಲಿ ಇಲ್ಲಿ ಬೆಟ್ಟಗಳಿಗೆ ಹೋದಾಗ ಏನಾಗತ್ತೆ ಅಂದ್ರೆ, ಈ ಲವರ್ಸ್ ಕ್ರೇಜು. ಸೊ ಎಲ್ಲೋ ಒಂದು ಕಡೆ ಪಬ್ಲಿಕ್ ಪ್ಲೇಸ್ ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ಪೊದೆಗಳಲ್ಲಿ ಕೂತ್ಕೊಂಡಾಗ ಏನಾಗತ್ತೆ ಅಂದರೆ, ಡೆಫಿನೆಟ್ಲಿ ಒಬ್ಬರಲ್ಲ ಒಬ್ಬರು, ಎಕ್ಸಾಂಪಲ್ ಯಾವನೋ ಗಾಂಜಾ ಹೊಡ್ಕೊಂಡು, ಯಾವನೋ ಎಣ್ಣೆ ಹೊಡ್ಕೊಂಡಿರ್ತಾರೆ. ಈ ಬೆಟ್ಟಗಳು ಯೂಸ್ ಮಾಡ್ಕೊಳ್ಳೋದೇ ಲೋಕಲ್ ಪೀಪಲ್ ಎಣ್ಣೆಗೆ ಹೊಡ್ಕೊಂಡಿರ್ತಾರೆ. ನಾನು ಸಿಂಪಲ್ ಏನಾಗುತ್ತೆ ನಿಮ್ಗೆ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಮ್ಮ ಬ್ಯಾಡ್ ಟೈಮ್ ಸ್ಟಾರ್ಟ್ ಆದರೆ ಆಗ್ಬೋದು. ನೋಡ್ತಿರಲ್ಲ ಡೆಲ್ಲಿ ಕೇಸ್, ಈ ಗೂಗಲಲ್ಲಿ ಹೊಡೆದು ರೇಪ್ ಕೇಸ್, ಗ್ಯಾಂಗ್ ರೇಪ್ 90% ಇಂಥ ಪ್ರದೇಶದಲ್ಲಿ ಆಗಿದೆ. 1% ಮಾತ್ರ ಬೇರೆ ಕಡೆ ಆಗಿದೆ.
ಹೈದರಾಬಾದ್ ಕೇಸ್ ಆಗ್ಬೋದು, ಮೈಸೂರು ಕೇಸ್ ಆಗ್ಬೋದು, ದಯಮಾಡಿ ನಾನು ಇಷ್ಟೇ ರಿಕ್ವೆಸ್ಟ್, ನಿಮ್ಗೆ ಹೊರಗೆ ಕಿತ್ಕೋತಾರೆ 100% ಕಿತ್ಕೊಂಡ್ಬಿಡ್ತಾರೆ, ಬಿಡಲ್ಲ. ನನ್ನ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಹೊರಗಡೆಗೆ ಏನು ಇಲ್ಲಿ ಬಂದಬಾರ್ದು. ಹಿಂಗೆ ಬಂದರೆ ಪೀಸ್ ಆಗಿರಬೇಕು, ಎಲ್ಲ ನೇಚರ್ ನೋಡಿಕೊಂಡು ಡಿಸಿಪ್ಲಿನಿಂದ ಸೆನ್ಸಿಟಿವಿಂದ ತಿರ್ಗಾ ಹೋಗ್ಬೇಕು. ಇದೆಲ್ಲ ಕೆಟ್ಟ ಕೆಲಸ ಮಾಡಬಾರ್ದು. ಫ್ಯಾಮ್ಲಿ ಜೊತೆಯಲ್ಲಿ ಬಂದರೆ ಹೆಂಗಿರ್ತೀರಾ ಹಂಗಿರ್ಬೇಕು. ರೇಪ್ ಎಲ್ಲ ಆಗುತ್ತೆ, ಮತ್ತು ಡ್ರಗ್ಸ್ ಎಲ್ಲ ತಗೊಳ್ತಾರೆ, ಡೇಟಿಂಗ್ಗೆ ಬರ್ತಾರೆ, ಇದೆಲ್ಲ ಮಾಡಬಾರ್ದು, ಕೆಟ್ಟ ಕೆಲಸ. ಸರ್ ಅದೇನಂದರೆ ನಾವು ನೋಡ್ಕೋಬೇಕು, ಮಕ್ಕಳು ಎಲ್ಲಿ ಹೋಗ್ತಾವ್ರೆ, ಎಲ್ಲಿ ಬರ್ತಾವ್ರೆ, ಏನು ಮಾಡ್ತಾವ್ರೆ ಅಂತ. ಫಸ್ಟ್ ಪಾಯಿಂಟ್ ಅದು. ಕೇಳಲ್ಲ, ಮಾಡಲ್ಲ, ಕಾಲೇಜ್ ಕಳಿಸ್ಬಿಡ್ತಾರೆ, ಸ್ಕೂಲ್ ಕಳಿಸ್ಬಿಡ್ತಾರೆ, ಹೋಗೋದು ಆಗೋದು, ಆಮೇಲೆ ದೊಡ್ಡ ವಿಷಯ ಆಗೋದು, ಮನೆ ಹತ್ರ ಹೋಗಿ ಮಾಡೋದು, ಜಗಳ ಮಾಡೋದು, ಹುಡುಗನ ತೊಗೊಂಡು ಹೊಡೆಯೋದು, ಅದೇ ಥರ ಆಗುತ್ತೆ. ಏನಂದರೆ ಮೊದಲಿಂದ ಕಾಂಟ್ಯಾಕ್ಟ್ ನೋಡ್ಕೋಬೇಕು ನಾವು, ಏನು ಮಾಡ್ತಾವ್ರೆ, ಎಲ್ಲಿ ಮಾಡ್ತಾವ್ರೆ ಅಂತ. ಆ ಥರ ಮಾಡಿದ ಆ ಥರ ಪ್ರಶ್ನೆ ಬರೋಲ್ಲ. ಆಮೇಲೆ ಏನಂದರೆ ಇವಾಗ ಜನ ಸರಿಗಿಲ್ಲ, ನಾವು ಏನು ಹೇಳೋಕ್ಕಾಗಲ್ಲ. ಕಂಪ್ಲೇಂಟು, FIR ಅದು ಇದು ಅಂತ ಕೊಡ್ತಾರೆ. ಪೊಲೀಸರಂತ ಎಷ್ಟು ನೋಡ್ತಾರೆ ಸರ್, ಅದಕ್ಕೋಸ್ಕರ ಆ ಥರ ಆಗ್ತಾನೆ ಇದೆ. ಪೊಲೀಸರ ಕೆಲಸ ಅವ್ರು ಮಾಡ್ತಾನವ್ರೆ, ಆಚೆಗಳ ಕೆಲಸ ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಮನೆಯಲ್ಲಿರೋ ಮಕ್ಕಳನ್ನ ಎಲ್ಲರಿಗೂ ನೋಡ್ಕೋಬೇಕಷ್ಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋಷಿಯಲ್ ಇಂಪ್ಯಾಕ್ಟ್. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಉತ್ತೇಜನದಿಂದ ನಾನು ಕರ್ನಾಟಕದಲ್ಲಿರುವ ಎಲ್ಲ ದೇವಸ್ಥಾನಗಳಿಗೆ ಎಲ್ಲೆಲ್ಲಿ ಅನೈತಿಕ ಚಟುವಟಿಕೆಗಳು ಇರ್ತದೋ ಅಂತ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀನಿ. ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಆ ದೇವಸ್ಥಾನ ಸ್ವಚ್ಛಗೊಳಿಸಲಿಕ್ಕೆ. ದಯಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ, ನಿಮ್ಮ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.